ಓ ಇದೆ. ನಿನ್ನ ಕಣ್ಣುಗಳನ್ನು ಎತ್ತಿ ನೋಡು. ನೋಡು, ಈಗಾಗಲೇ ಪೈರುಗಳು ನಿಂತಿದೆ. ಅಂದ್ರೆ ಅರ್ಥ ಏನು? ನಿನ್ನನ್ನು ನೋಡುವುದನ್ನು ನೀನು ನಿಲ್ಲಿಸು. ನಿನ್ನ ಒಂದು ಕೆಲಸದಲ್ಲಿ ನೀನು ಜೀವಿಸುವುದನ್ನು ನಿಲ್ಲಿಸು. ನಿನ್ನ ಕಣ್ಣುಗಳನ್ನು ಎತ್ತಿ ಅಲ್ಲಿ ಒಂದು ಉನ್ನತವಾದ ಒಂದು ಘನತೆ, ಒಂದು ಕೊಯ್ಲೆ ಉಂಟು. ಇದು ನಿಜ, ಸತ್ಯ. ದೇವರು 2020 ಈ ಒಂದು ದಶಕ ಪ್ರಾರಂಭಿಸಿದ್ದು. ಮುಂದಿನ ವರ್ಷ ಡೆಕೆಡಲ್ಲಿ ದೇವರ ನನಗೆ ಹೇಳಿದ್ರು, ಈ ವರ್ಷ ಪವಿತ್ರಾತ್ಮನ ಒಂದು 10 ವರ್ಷ. ಅರ್ಥ ಏನು? ಪವಿತ್ರಾತ್ಮನು ಎಲ್ಲರ ಜೀವಿತದ ಒಂದು ಹೀರೋ ಆಗಿರ್ತಾರೆ. ಈ ಒಂದು ದಶಕವು ಒಂದು ಜಯ ಮತ್ತು ಯುದ್ಧವನ್ನು ತೋರಿಸುವ ಒಂದು ವರ್ಷ. ನಾನು ನಿಮಗೆ ಒಂದನ್ನು ಹೇಳ, ಪವಿತ್ರಾತ್ಮನ ಬಗ್ಗೆ ಹೆಚ್ಚಾಗಿ ಓದ್ರಿ. ಆ ಒಂದು ಜನವರಿ 1ನೇ ತಾರೀಕಿನಿಂದ ಪವಿತ್ರಾತ್ಮನ ಬಗ್ಗೆ ಎಲ್ಲ ಒಂದು ವಾಕ್ಯಗಳನ್ನು ಓದ್ರಿ. ಆತನ ಪ್ರಕಟಣೆ, ಯಾವ ಥರ ಆತನೊಂದಿಗೆ ನಡೆಯುವುದು, ಯಾವ ಥರ ಆತನನ್ನು ಒಬ್ಬ ವ್ಯಕ್ತಿಯಾಗಿ ನೋಡುವುದು, ಯಾವ ಥರ ಆತನನ್ನು ಸಂತೋಷಪಡಿಸುವುದು, ಇದನ್ನು ನೀವು ಮಾಡುವುದಾದರೆ ಬೈರಿ ಏನೇ ಯೋಚನೆ ಮಾಡಿದ್ರು, ಇದು ಸೈತಾನ ರಾಜ್ಯಕ್ಕೂ ಇದು ದೇವರ ರಾಜ್ಯಕ್ಕೂ ಇರುವ ಯುದ್ಧ. ನೀವು ಯುದ್ಧಕ್ಕೆ ತಯಾರಾಗ್ರಿ. ನೀವು ಯುದ್ಧಕ್ಕೆ ತಯಾರಾಗ್ರಿ. ಎಷ್ಟು ಜನ ಜಾನ್ ವರ್ವಲ್ ಬಗ್ಗೆ ಕೇಳಿದ್ದೀರಾ? OM ಅವರು ಬಹಳ ಸುಲಭವಾದ ಒಂದು ಸಿಂಪಲ್ ಜೀವನ, ತುಂಬ ದೇವರಿಗೋಸ್ಕರ ವೈರಾಗ್ಯವುಳ್ಳವರು. ಆತನ ಕುಟುಂಬ ಕೇಳ್ತಾ ಇದ್ದಂತೆ, ನೋಡು, ಸಮಾಧಾನದ ಸಮಯದಲ್ಲಿ ಎಲ್ಲವನ್ನು ನಾವು ಅನುಭವಿಸ್ಬೋದು, ಆದರೆ ನಾವು ಯುದ್ಧದಲ್ಲಿರುವಾಗ ಆ ಸೈನಿಕನು ಯುದ್ಧದಲ್ಲಿ ಯಾವುದ್ರ ಬಗ್ಗೆ ಅದು ಕುಟುಂಬ ಬಗ್ಗೆ ಯೋಚಿಸಲು ಆತನಿಗೆ ಸಮಯ ಇಲ್ಲ. ಆತ ಯುದ್ಧದಲ್ಲಿದ್ದಾನೆ. ನೋಡಿ, ನಾವು ಯುದ್ಧದ ಸಮಯದಲ್ಲಿದ್ದೇವೆ. ಆ ಯುದ್ಧದ ಸಮಯದಲ್ಲಿ ಅನೇಕ ವಿಷಯಗಳನ್ನು ನಾವು ಬಿಟ್ಟುಕೊಡಬೇಕಾಗುತ್ತೆ, ತ್ಯಾಗ ಮಾಡಬೇಕಾಗತ್ತೆ. ಯುದ್ಧದ ಸಮಯದಲ್ಲಿ ಒಬ್ಬ ಸೈನಿಕನು ಊಟ ಬೇಕು, ನಿದ್ದೆ ಬೇಕು, ಕೋಡಾಸ್ಕಾರ್ ಬೇಕು, ಈ ರೀತಿಯಾಗಿ ಜೀವಿಸಕ್ಕಾಗಲ್ಲ. ಈ ಬೇಕು ಅಂತ ಏನಾದರೂ ಇದ್ರೆ ಅದನ್ನು ಕೊಡುವುದಕ್ಕೆ ಕೇಳ್ರಿ. ನಿನಗೆ ಜಾಗ ಬೇಕು, ಯಾಕೆಂದ್ರೆ ಅನೇಕ ಜನ ನಾನು ಊಟ ಹಾಕ್ಬೇಕು, ಅದಕ್ಕೋಸ್ಕರ ಹಂಗೆ ಕೇಳ್ರಿ. ನಾನು ದೇವರು ಎಲ್ಲವನ್ನು ಅಡುಗಾಡಿಸಲಿ ಯೇಸುವಿನ ನಾಮದಲ್ಲಿ. ಇನ್ನೂ ಆಟವಾಡುವ ಕ್ರೈಸ್ತರು ಇಲ್ಲ. ಇನ್ನು ಕ್ರಿಸ್ತನನ್ನು ನಾವು ಆಟವಾಡಲು ಸಾಧ್ಯವಿಲ್ಲ. ಈ ವರ್ಷ ನಾನು ಅನೇಕ ನಾಶನಗಳನ್ನು ಈ ವರ್ಷದಲ್ಲಿ ನಾನು ನೋಡ್ತಾ ಇದ್ದೇನೆ. ಬಿಲ್ಡಿಂಗ್ ಎಲ್ಲ ಬಿಡುವುದನ್ನು ನಾನು ನೋಡಿದೆ. ಅನೇಕ ಜಗಳ, ಕೊಲೆ, ಮರಣ. ಅಯ್ಯೋ, ಯಾವ ತಡೆ ಇಲ್ಲದೆ ಮರಣ ಹೋಗುವಂಥದ್ದಾಗಿದೆ. ಇದು ಪವಿತ್ರಾತ್ಮನು ಮತ್ತು ಸೈತಾನ್ನ ನಡುವೆ ಇರುವ ಒಂದು ಯುದ್ಧ. ಯಾವ ಮಧ್ಯ ಒಂದು ಜಾಗ ಇಲ್ಲ. ತಕ್ಷಣ ಪಕ್ಕಂತಾಗತ್ತೆ. ಈ ವರ್ಷ ಒಂದು ಅಲುಗಾಡುವಿಕೆ ನಡೆಯಲಿ. ನಿಮ್ಮ ಸಮಸ್ಯೆಯನ್ನೇ ನೋಡ್ತಾ ಇರಬೇಡ್ರಿ. ನಿಮ್ಮ ಕಣ್ಣುಗಳನ್ನು ಎತ್ತಿ ಆ ಒಂದು ಹೊಲವನ್ನು ನೀವು ನೋಡಿ. ಅದು ಭಯಂಕರವಾದ ಒಂದು ಹೊಲ. ಈ ಲೋಕದ ಒಂದು ಅನೇಕ ಯುದ್ಧಗಳು ಎಲ್ಲ ಕಡೆಯೂ ಬರುತ್ತೆ. ಅದಕ್ಕೋಸ್ಕರ ಪ್ರಾರ್ಥಿಸಬೇಕು. ಎಲ್ಲ ಕಡೆಯೂ ಭಯಂಕರವಾದ ನಾಶನ. ಇದೆಲ್ಲವನ್ನು ನೀವು ನಾನು ಪ್ರಾರಂಭಿಸಬೇಕು. ನಾನು ಅಂತಿರಬಾರ್ದು. ಅದನ್ನು ನಿಲ್ಲಿಸಿ. ನಿಮ್ಮ ಒಂದು ಪ್ರಾರ್ಥನೆಯು ನಿಮಗೋಸ್ಕರ ಅವಶ್ಯಕತೆ ಇಲ್ಲ. ನನಗೋಸ್ಕರ ಅಂತ ಕೇಳಿ ನಾನು ಇಸ್ಕೊಂಡಿರೋದು ಬಹಳ ಕಡಿಮೆ. ಕೇಳಿದನೇ ಎಲ್ಲ ಸಿಕ್ಕಿದೆ. ನಮಗೆ ಅವಶ್ಯಕತೆನೇ ಇಲ್ಲ. ನೀವು ಸಾಯುವವರೆಗೂ ನಿಮಗೋಸ್ಕರ ಒಂದು ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದರೂ ಎಲ್ಲ ನೀವು ಹೊಂದ್ಕೋತೀರ. ನಿಮಗೆ ನೀವು ಪ್ರಾರ್ಥನೆ ಮಾಡಿ ನಿಮಗೊಂದದೆ ನಮ್ಮನ್ನು ಸಹ ಪ್ರಾರ್ಥನೆ ಮಾಡಂಗೆ ಮಾಡ್ತೀರಾ. ನನ್ನ ಸಮಯ, ನಿಮ್ಮ ಸಮಯ ಎಲ್ಲ ನಾನು.
ಈ ಲೋಕದಲ್ಲಿ ಎಲ್ಲವೂ ನಾನೇ. ಹೊರಗೆ ಬನ್ನಿ. ಇರುವ ಒಂದು ಜೀವನ ಬಹಳ ಚಿಕ್ಕದು. ಒಂದು ನಾನು ನಿಮಗೆ ಅಂಬಲ್ ರಿಕ್ವೆಸ್ಟ್ ಮಾಡುತ್ತೇನೆ. ಈಗ ನಾವೆಲ್ಲ ಹೇಳೋಣ. ಇಷ್ಟು ನಾನು ಕೇಳ್ಬಿಟ್ಟು ನನಗೆ ಆಸೆ ಇದೆ, ಏನು ಮಾಡುವುದು? ಏನೂ ಇಲ್ಲ. ಪರಿಶುದ್ಧ ಆತ್ಮನು, ಆತನು ನಿನ್ನ ಪಕ್ಕದಲ್ಲಿ ನಿಂತಿದ್ದಾನೆ. ಆತನೇ ಹೇಳುತ್ತಾನೆ, ವೈರಿ ಹೊಸ ವರ್ಷಕ್ಕೆ ಏನು ಯೋಚನೆ ಮಾಡಿದ್ದಾನೆ ನನಗೆ ಗೊತ್ತು. ಏನು ದೇವರು ಈ ಹೊಸ ವರ್ಷಕ್ಕೆ ಇಟ್ಟಿದ್ದಾನೆ ಆತನಿಗೆ ಗೊತ್ತು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈ ನಿನ್ನ ಜೀವಿತದ ಪ್ರತಿ ದಿನವೂ ನಾನು ನಿನ್ನನ್ನು ಬೋಧಿಸಲು ಸಾಧ್ಯ. ನಾನು ನಿನ್ನ ಸ್ನೇಹಿತನಾಗಲ್ಲ, ನಿನ್ನ ಯಜಮಾನನಾಗಲ್ಲ, ನಿನ್ನ ಒಂದು ಹತೋಟಿ ತೆಗೆದುಕೊಳ್ಳುವವನಾಗಲ್ಲ, ನಿನ್ನನ್ನು ನಡೆಸುವವನಾಗಲ್ಲ, ನಿನ್ನ ಒಂದು ತೊಳೆಯುವವನು ಶುದ್ಧಿಗೊಳಿಸುವವನಾಗಲ್ಲ. ನಾನು ನಿನ್ನ ಕೈ ಹಿಡಿದುಕೊಳ್ಳಲ್ಲ, ನಾನು ನನ್ನ ರಥದಲ್ಲಿ ನಿನ್ನನ್ನು ತೆಗೆದುಕೊಳ್ಳಲ್ಲ. ನಾವು ಜೊತೆಯಾಗಿ ಯುದ್ಧ ಮಾಡೋಣ ಎಂಬುದಾಗಿ ಪವಿತ್ರಾತ್ಮನ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೇಳೋಣ, ಪವಿತ್ರಾತ್ಮನೇ ಈ 2022ರಲ್ಲಿ ಎಲ್ಲ ಕೈಗಳನ್ನು ಎತ್ತಿ ಹೇಳೋಣ. ಒಂದು ಒಳ್ಳೆ ಪ್ರಾರ್ಥನೆಯನ್ನು ಮಾಡಿ ಹೇಳೋಣ. ಬರಕ ಪಾಸ್ಟರ್ ಎಲ್ಲ ಮುಂದೆ ಬನ್ನಿ. Everybody say 2022 is the year of the Holy Spirit and Holy Writ, Holy Word. Word, Spirit. Word, Spirit. Spirit, Word. Word, Spirit. Spirit, Word. Train this time. Driving time, tongue talking. Read the word, pray it. You will see, no matter what enemy plans, you will go above. I tell you, the devil to look at you, devil will get neck pain. Because you are so high, he looks, and he gets pain. He says, let me not see that. Sharmila. ஷர்மிளா ஃபாதருக்கு தான் நன்றி சொல்லுவோம். இந்த மாதிரி ஒரு சிஸ்டர் எனக்கு கிடைக்கவே கிடையாது. You all understand that there is power in all my life. My ministry, my life secret is word, spirit, spirit, word, word, spirit, spirit, word. Then you are the captain. Young girls, young boys, in your age, I fell in love with God's word. When I was in my college, teenager, I used to see the watch every morning, 1 hour praying in tongues. At that time, I didn't get a beautiful language. I used to see 5 minutes, 15 minutes, 1 hour. It made me to stay. That only made the weakest servant to raise army for God. That's the secret. Thank God I didn't get something new. That old two things, spirit word, kept me going till now. My desire is, as long as I am alive, I want to love the word, love the spirit. That's enough. Lift up your hand. Karyo katarala bas katarabas kataraba. Ellaru lift up your hands. Let's come, mother. I am going to command you, hand over you, into the hand of the Holy Spirit and into the word. Pakatarala shakarabara tara. Kerala se.
Everybody say, come, Holy Spirit. ಎಲ್ಲರೂ ಹೇಳೋಣ, ಪವಿತ್ರಾತ್ಮನೇ ಬಾ, Seat. ನಿನ್ನ ಜಾಗವನ್ನು ತೆಗೆದುಕೋ ನನ್ನ Be ಜೀವಿತದಲ್ಲಿ. my boss. ನನ್ನ ಯಜಮಾನನಾಗಿರು. ನೀವು ನನ್ನ ಯಜಮಾನನು, ನೀವು ನನ್ನ ಹೀರೋ, You are my guide. ನೀವು ನನ್ನ You are my ಗೈಡ್, counselor. ನೀವು ನನ್ನ ಸಲಹೆಗಾರನು. Hundreds of thousands. ನೂರಾರು ಸಾವಿರ ಜನರು ನನಗೆ ಸಲಹೆ ಕೊಡುತ್ತಾರೆ. ನನ್ನ ಸ್ವಂತ ಬುದ್ಧಿ ನನಗೆ ಸಲಹೆ ಕೊಡುತ್ತೆ, ಆದರೆ ನಿನ್ನ ಸಲಹೆದಂತೆ ಯಾವುದಿಲ್ಲ ದೇವರೇ. ನನಗೆ ಸಲಹೆ ಬೇಕಾಗಿಲ್ಲ, ನನಗೆ ಸಲಹೆಗಾರರು ಬೇಕು. ನನಗೆ ಒಂದು ಮಾರ್ಗ ಬೇಡ, ಮಾರ್ಗ ತೋರಿಸುವಾತನು ಬೇಕು. ನನಗೆ ಒಂದು ಕಂಫರ್ಟ್ ಬೇಡ, ನನಗೆ ಸಮಾಧಾನ ಪಡಿಸುವಾತನು ಬೇಕು. ರಿಕ ರಟ ಕರ ಬಹ ಶಬರ ಹರ 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 ರೂ ರರ ಬರ 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 ಬರ. Holy Spirit, you are welcome in my life. Holy Spirit, you are welcome in my life. Omnipotent Father of mercy and grace, thou art welcome in my life. Holy Spirit wants to come with you. ಪವಿತ್ರ ಆತ್ಮನೆ ನಿಮ್ಮೊಂದಿಗೆ ಬರಲು ಇಷ್ಟಪಡುತ್ತಾನೆ. ಆ ಆಪರೇಷನ್ ಥಿಯೇಟರ್ ಒಳಗೆ ಆತನು ನಿನ್ನ ಕೈಗಳಿಗೆ ಸಿದ್ಧಪಡಿಸುವುದಕ್ಕೆ, ನೀ ಮುಟ್ಟುವ ಪ್ರತಿಯೊಂದು ವ್ಯಾಧಿಸ್ಥನು ಜೀವಿಸುತ್ತಾನೆ. ಅದೇ ಪವಿತ್ರಾತ್ಮನ ಬಲ. ಪವಿತ್ರಾತ್ಮನು ಎಲ್ಲ ಮಹಿಳೆಯರನ್ನು ತುಂಬಿಸಲು ಇಷ್ಟಪಡುತ್ತಾನೆ. ನೀವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದರೆ ನಿನ್ನ ಪತಿಯು ದೇವರ ಹಸ್ತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಮಾಡುವ ಎಲ್ಲ ಕೆಲಸವು ಪವಿತ್ರಾತ್ಮನ ಹೇಳುತ್ತಾರೆ, ನಾನು ನಿನ್ನ ಜೊತೆ ಕೆಲಸನಾಗಿರುತ್ತೇನೆ, ನಾನು ನಿನ್ನ ಜೊತೆ ಕೆಲಸನವನಾಗಿರುತ್ತೇನೆ, ನೀನು ಉತ್ತಮನಾಗಿರ್ತೀಯ. ನೀನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನೀನು ನನ್ನೊಂದಿಗೆ ಮಾತನಾಡು ಸಾಕು. ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು, ನಾನು ಓಡುತ್ತೇನೆ ಎಂಬುದಾಗಿ ಹೇಳು ಅಷ್ಟೇ. ನಾನು ಓಡಿ ಬರುತ್ತೇನೆ ನಿನ್ನ ಸಹಾಯಕ್ಕೆ. Holy Spirit, thou art welcome in my heart. Holy Spirit, you are welcome in my life. Everybody. He is omnipotent. ಆತನು ಎಲ್ಲ ಸರ್ವ ವ್ಯಾಪ್ತಿ, He is full of mercy and grace. ಆತನು ಕೃಪೆ ಉಳ್ಳಾತನು, ಕರುಣೆ ಉಳ್ಳಾತನು. Lift your hands and say, Holy Ghost, ಕೈಗಳನ್ನು ಎತ್ತಿ I welcome you in my life. ನಿನ್ನನ್ನು ನನ್ನ ಜೀವಿತದಲ್ಲಿ ಆಹ್ವಾನಿಸುತ್ತೇನೆ. ನಿನ್ನನ್ನು ನನ್ನ ಕುಟುಂಬದಲ್ಲಿ ನಾನು ಆಹ್ವಾನಿಸುತ್ತೇನೆ. ನಿನ್ನನ್ನು ನನ್ನ ಗಂಡನಲ್ಲಿ ಆಹ್ವಾನಿಸುತ್ತೇನೆ, ನನ್ನ ಮಕ್ಕಳಲ್ಲಿ ಆಹ್ವಾನಿಸುತ್ತೇನೆ, ನನ್ನ ಕುಟುಂಬದ ಸದಸ್ಯರಲ್ಲಿ, ತಂದೆ ತಾಯಿಗಳಲ್ಲಿ, ಸಹೋದರ ಸಹೋದರಿಗಳಲ್ಲಿ, ಎಲ್ಲ ಲೋಕದ ಜನರಲ್ಲಿ ನಿನ್ನನ್ನು ಆಹ್ವಾನಿಸುತ್ತೇನೆ ದೇವರೇ. ಆತನು ನಿಮ್ಮನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ, ನಿನ್ನನ್ನು ಆತನು ಹೊತ್ತುಕೊಂಡು ಹೋಗುತ್ತಾ ಇದ್ದಾನೆ. Holy Spirit, thou art welcome in my mind. Listen, you can invite the Holy Spirit.
ನೀವು ಪವಿತ್ರಾತ್ಮನನ್ನು ನಿಮ್ಮ ಜೀವಿತದಲ್ಲಿ ನೀವು ಆಹ್ವಾನಿಸಬಹುದು. ನಿಮ್ಮ ಯೋಚನೆಯಲ್ಲಿ, ನಿಮ್ಮ ಒಂದು ಮನಸ್ಸಿನಲ್ಲಿ, in your words. ನಿಮ್ಮ ವಾಕ್ಯಗಳಲ್ಲಿ. He can be invited to your lungs, ಆತನು ನಿಮ್ಮ ಒಂದು ಲಂಗ್ಸ್ಗೂ, ನಿಮ್ಮ ಕಿಡ್ನಿಗೆ, your blood ನಿಮ್ಮ system, ಒಂದು ರಕ್ತದ ಒಂದು ಭಾಗಕ್ಕೆ, ನಿಮ್ಮ ಕೆಲಸಕ್ಕೆ. no area. ನೋಡಿ, ಯಾವ ಭಾಗದಲ್ಲಿ ಪವಿತ್ರಾತ್ಮನು ಬರಕ್ಕಾಗದೇ ಇರುವ ಸ್ಥಳವೇ ಇಲ್ಲ. Can control your tongue. ಆತನು ನಿಮ್ಮ ನಾಲಿಗೆನ ತೊಡೆ ತೆಗೆದುಕೊಳ್ಳಬಹುದು. ಆತನು ನಿನ್ನ ಯೋಚನೆಯನ್ನು ಅಧಿಕಾರ ತೆಗೆದುಕೊಳ್ಳಬಹುದು. Person ಯಾವ ವ್ಯಕ್ತಿಯು ಪವಿತ್ರಾತ್ಮನು ರೂಪಾಂತರಗೊಳಿಸಕ್ಕಾಗದೇ ಇರುವ ವ್ಯಕ್ತಿನೇ ಇಲ್ಲ. ಬೈಬಲ್ ಬರೆಯಲ್ಪಟ್ಟಿದೆ, shines in darkness. ಬೆಳಕು ಆ ಒಂದು ಕತ್ತಲೆಯಲ್ಲಿ ಪ್ರಕಾಶಿಸುವಂಥದ್ದಾಗಿದೆ. ಪವಿತ್ರಾತ್ಮನು ಎಲ್ಲಿ ಕತ್ತಲೆ ಇದೆಯೋ ಅಲ್ಲಿ ಪ್ರಕಾಶಿಸುವ ಆತನಾಗಿದ್ದಾನೆ. ಆತನನ್ನು ಆಹ್ವಾನಿಸಿ ಹೇಳಿ, ದೇವರೇ, ಈ ವರ್ಷದ ಮೊದಲನೇ ದಿನದಲ್ಲಿ, ಈ ವರ್ಷದಲ್ಲಿ ಪವಿತ್ರಾತ್ಮನೇ, ನಾನು ಒಪ್ಪಿಸಿಕೊಡುತ್ತೇನೆ. ಆ ವ್ಯಕ್ತಿಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನನ್ನ ಪತಿಯನ್ನು, ದೇವರೇ, ನನ್ನ ಮಕ್ಕಳನ್ನು, ನನ್ನ ಶರೀರವನ್ನು, ನನ್ನ ಯೋಚನೆಗಳನ್ನು, ಎಲ್ಲ ಅಭ್ಯಾಸ, ಎಲ್ಲ ಸ್ವಭಾವಗಳು ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ. ದೇವರೇ, ನನ್ನ ಕೆಲಸವನ್ನು, ಸೇವೆಯನ್ನು, ನಾನು ಮಾಡಬೇಕಾದ ನಿರ್ಣಯಗಳನ್ನು ದೇವರೇ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುತ್ತೇನೆ. ಎಲ್ಲರೂ ಹೇಳಿ ಪವಿತ್ರಾತ್ಮನಿಗೆ. ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನ ಈ ಸಮಯಕ್ಕೋಸ್ಕರ Thank you, Holy Spirit. You are here, holding everyone. ಪವಿತ್ರಾತ್ಮನೆ ಪ್ರತಿಯೊಬ್ಬರನ್ನು ಹಿಡಿದುಕೊಂಡಿರುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಒತ್ತುಕೊಂಡಿದ್ದಕ್ಕಾಗಿ ಸ್ತೋತ್ರ. Please remember, ಮಾಡಿ ಜ್ಞಾಪಕದಲ್ಲಿಟ್ಟುಕೊಳ್ಳಿ, ನೀವು ಯಾವುದೆಲ್ಲ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುತ್ತೀರೋ ಅದು ಮುಗೀತು. did you understand what I said? ಅರ್ಥ ಆಯ್ತಾ ನಾ ಹೇಳಿದ್ದು? Whatever you hand over, ನೀವು ಯಾವುದನ್ನೆಲ್ಲ ಒಪ್ಪಿಸಿಕೊಟ್ರು ಪವಿತ್ರಾತ್ಮನ ಕೈಯಲ್ಲಿ, ಅದು ಈಗಾಗಲೇ ಮುಗಿಯಿತು. are you not happy? ನಿಮಗೆ ಸಂತೋಷ ಇಲ್ವಾ? ಪರಿಶುದ್ಧ ಆತ್ಮನ ಕೈಗಳಲ್ಲಿ ಏನನ್ನು ಕೊಟ್ಟರು ಅದು ಅದ್ಭುತವಾಗಿ ಮಾರ್ಪಟ್ಟಿತು. ನೀವು ದೇವರ ಕೈಯಲ್ಲಿ ಏನೆಲ್ಲ ಒಪ್ಪಿಸಿಕೊಟ್ರು ಅದ್ಭುತ ನಡೆಯಿತು. ಅಲ್ಲಿ ಬಿಡುಗಡೆ ಉಂಟಾಯ್ತು, ರೂಪಾಂತರ ಉಂಟಾಯ್ತು. Holy Spirit, Papa Taralara, Papa Marahatarala, Baha Tole Separa. Holy Spirit says, ಪವಿತ್ರಾತ್ಮ ಹೇಳುತ್ತಾನೆ, over in my hand, ನೀವು ನನ್ನ ಕೈಯಲ್ಲಿ ಒಮ್ಮೆ ಒಪ್ಪಿಸಿದ ಮೇಲೆ ನಿನ್ನ ಕೈಯನ್ನ ತೆಗೆದ್ಬಿಡ್ತೀರಾ? ನನ್ನನ್ನು ಡಿಸ್ಟರ್ಬ್ ಮಾಡದೆ கையில் கொடுக்கிறாயோ ನನ್ನ ಕೈಯಲ್ಲಿ ಏನು ಕೊಡ್ತೀರೋ ஒரு கையை எடு. ಅದನ್ನ ಬಿಟ್ಟು ನಿನ್ನ ಕೈಯನ್ನ ತೆಗೆದು ಬಿಡು. சந்தேகம், பயம், ಅಪನಂಬಿಕೆ, ಭಯ, ಮತ್ತೆ ನೋಡುವುದು, ಮತ್ತೆ ಪ್ರಯತ್ನಿಸುವುದು ಎಲ್ಲವನ್ನು ಬಿಟ್ಟು ಪವಿತ್ರಾತ್ಮನ ಕೇಳ್ರಿ. ಏನು ಮಾಡಲಿ ಪವಿತ್ರಾತ್ಮನ, ಏನು ಮಾಡಲಿ? we ask the Holy Spirit ನಾವು ಪವಿತ್ರಾತ್ಮನ 100 ಬಾರಿ ಕೇಳ್ತೀವಿ, ಏನು ಮಾಡಲಿ, ಏನು ಮಾತಾಡಲಿ, ಏನು ನಾನು ಉತ್ತರ ಕೊಡಲಿ. ಅದನ್ನು ಅಭ್ಯಾಸ ಮಾಡ್ರಿ. ಹೇಳ್ರಿ, ಪವಿತ್ರಾತ್ಮನೇ, ನಿನ್ನೊಂದಿಗೆ ನಾನು ಮಾತಾಡಿ ನಾನು ಅಭ್ಯಾಸ ಮಾಡಲಿಲ್ಲ. ನನ್ನ ಒಂದು ಮೆದುಳನ್ನು ನಾನು ನಂಬಿದೆ. ನನ್ನ ಮೆದುಳು ನನ್ನನ್ನು ವಂಚಿಸುತ್ತೆ, ಆದರೆ ನೀವು ನನ್ನನ್ನು ಯಾವಾಗಲೂ ವಂಚಿಸುವುದಿಲ್ಲ. ದೇವರೇ, ಪವಿತ್ರಾತ್ಮನೇ ಕ್ಷಮಿಸು. ನಾನು ಯಾವಾಗಲೂ ನನ್ನ ಮನಸ್ಸಿನಲ್ಲೇ ಕೇಳ್ತಾ ಇದ್ದೆ, ನನ್ನ ಕ್ಷಮಿಸು ದೇವರೇ. ಈಗ ನಾನು ಅದನ್ನು, ನನ್ನ ಯೋಚನೆಯನ್ನು ನನ್ನ ಪವಿತ್ರಾತ್ಮನ ನಿರ್ಣಯವಾಗಿ ಮಾರ್ಪಡಿಸುತ್ತೇನೆ. ಎಷ್ಟು ಜನ ಹೇಳ್ತೀರಾ?
of the Holy Ghost. ಪವಿತ್ರಾತ್ಮನ ಶಕ್ತಿಯನ್ನು ತೋರ್ಪಡಿಸುವ ಕೈ ಎಂಬುದಾಗಿ ಎಷ್ಟು ಜನ ನಂಬ್ತೀರಾ? ಈ ವರ್ಷ ನನ್ನ ಕೈಗಳ ಮೂಲಕ ನೀನು ಚಲಿಸು ದೇವರೇ. ನಿನ್ನ ಶರೀರವನ್ನು ಮುಟ್ಟಿ ಹೇಳ್ರಿ, ಈ ಶರೀರ ಮೂಲಕ ನೀನು ಆರಿ ದೇವರೇ. ನಿನ್ನ ತಲೆ ಮುಟ್ಟಿ ಪವಿತ್ರಾತ್ಮನೆ, ನಿನ್ನ ಯೋಚನೆ ಅದು ನನ್ನ ಯೋಚನೆಯಾಗಿ ಮಾರ್ಪಡಲಿ. Kangere la rasa kara la raha. Oria para katiria roba. The Lord will come in my life. Mamarianda la ra. Omnipotent Father of mercy, Maha Mariata. the Lord will come in my life. Can I tell you? There is nothing you cannot hand over to the Holy Spirit. ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಕ್ಕೆ ಆಗದೆ ಇರೋದು ಯಾವುದೂ ಇಲ್ಲ. ಆತನು ನಿಮ್ಮ ಕೈಯಿಂದ ಒತ್ತುಕೊಳ್ಳಕ್ಕಾಗದೇ ಇರೋದು ಯಾವುದೂ ಇಲ್ಲ. ನಿಮ್ಮ ಚಿಂತೆಗಳು ಆತನಿಗೆ ಕೊಡಿ, Fears, ನಿಮ್ಮ ಭಯ give it to him. ಆತನಿಗೆ ಕೊಡಿ. ನೀವು ಯಾವುದಕ್ಕೆ ಭಯ ಪಡ್ತೀರೋ ಅದನ್ನು ಅವ್ರ ಕೈಯಲ್ಲಿ ಕೊಟ್ಬಿಡಿ. எது worry பண்றீங்களோ, ಯಾವುದನ್ನು ಚಿಂತೆ ಮಾಡ್ತಾ ಇದ್ದೀರೋ ಅದನ್ನು ಅವ್ರ ಕೈಯಲ್ಲಿ ಒಪ್ಪಿಸ್ಕೊಡಿ. your doubts, ನಿಮ್ಮ ಅಪನಂಬಿಕೆ ಒಪ್ಪಿಸ್ಕೊಡಿ. சந்தேகத்தை கூட அவர் கையில கொடுங்க. ಅಪನಂಬಿಕೆಯನ್ನು ಸಹ ಆತನಿಗೆ ಒಪ್ಪಿಸ್ಕೊಡಿ. Even your sin, ನಿಮ್ಮ ಪಾಪವನ್ನು ಸಹ ಆತನಿಗೆ ಕೊಡಿ. there is nothing ಯಾವುದು you take. ಆತನ ತೆಗೆದುಕೊಳ್ಳಕ್ಕಾಗದೇ ಇರುವುದು ಯಾವುದೂ ಇಲ್ಲ. ಕಾರ್ಯ ಮಾಡೋಕ್ಕಾಗದೇ ಇರುವುದು. You knock upon, ನಿಮ್ಮ ನಾಲ್ಗೆಯನ್ನು ಕೊಡಿ. give your tongue to him. ನಿಮ್ಮ ನಾಲ್ಗೆನೂ ಆತನಿಗೆ ಕೊಡಿ. Will become ನಿಮ್ಮ ನಾಲಿಗೆಯು spirit tongue. ಪವಿತ್ರಾತ್ಮನ ನಾಲಿಗೆಯಾಗಿ ಮಾರ್ಪಡುತ್ತೆ. Voice to the Holy ನಿಮ್ಮ ಒಂದು ಸ್ವರವನ್ನು ಪವಿತ್ರಾತ್ಮನಿಗೆ ಕೊಡಿ. ನಿಮ್ಮ ಒಂದು ಧ್ವನಿಯು vibrating with the voice of the ಅದು ದೇವರ ಸ್ವರದಲ್ಲಿ ಪ್ರತಿಬಿಂಬಿಸುವಂಥದ್ದಾಗಿದೆ, ಪ್ರತಿಧ್ವನಿಸುವಂಥದ್ದಾಗಿದೆ. Mama Malayanda la raba. In this even your addiction, give it to the ನಮ್ಮ Holy ಒಂದು Spirit. ಅಭ್ಯಾಸವನ್ನು ಸಹ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಿ. ಇಂಟರ್ನೆಟ್ನ ಒಂದು ಅಭ್ಯಾಸ, Addiction. ಒಂದು ಸುದ್ದಿಯ ಒಂದು ಅಭ್ಯಾಸ. When the Holy Spirit takes over you, ಪವಿತ್ರಾತ್ಮನು ನಿಮ್ಮನ್ನು ಹತೋಟಿ ತೆಗೆದುಕೊಳ್ಳುವಾಗ ನೀವು ಹೆಚ್ಚಾಗಿ ವಾಕ್ಯವನ್ನು ಓದ್ತೀರಾ. only new ಈ ಲೋಕದ ಒಂದು ಸುದ್ದಿಗಿಂತ ಹೆಚ್ಚಾಗಿ ದೇವರ ವಾಕ್ಯನ ಓದ್ತೀರಾ. is your ಬೈಬಲ್ ಎಂಬುದು ನಿಮ್ಮ ಒಂದು ಸುದ್ದಿಯ ಪತ್ರಿಕೆ ಪರಲೋಕದಿಂದ 100% ಸತ್ಯವನ್ನು ಹೇಳುವಂಥದ್ದು. ನೀವು ಟಿ ವಿಯಿಂದ ಏನನ್ನು ಕೇಳ್ತೀರಲ್ಲ, ಇಲ್ಲ ಇಂಟರ್ನೆಟ್ಟಿಂದ ಕೇಳುವುದೆಲ್ಲವನ್ನು, 99% ಅದು 99% ಅದು ಸುಳ್ಳು. ಸ್ವಲ್ಪ ವಿಷಯಗಳು 100% ಸುಳ್ಳು. ಪವಿತ್ರಾತ್ಮನೇ ಹೇಳ್ತಾ ಇದ್ದಾನೆ, ನಾನು ಸತ್ಯದ ಆತ್ಮ, I will lead you. ನಾನು ನಿನ್ನನ್ನು ಎಲ್ಲ ಸತ್ಯದಲ್ಲಿ ನಡೆಸುತ್ತೇನೆ. ನಿಮ್ಮ ಕೈಗಳನ್ನು ಎತ್ತಿ ಹೇಳಿ, ತಂದೆಯೇ, Internet timing, ನನ್ನ ಒಂದು ಇಂಟರ್ನೆಟ್ ಸಮಯಗಳು, paper timing, ಪತ್ರಿಕೆಗಳ ಸಮಯ, ಯೇಸುವೇ ಪವಿತ್ರಾತ್ಮನೇ, ಅದನ್ನು ನನ್ನಿಂದ ತೆಗೆದುಕೋ, ಅದನ್ನು ನನ್ನಿಂದ ನೀನು ತೆಗೆದುಕೋ. ನನಗೆ ನಿನ್ನ ಸುದ್ದಿ ಬೇಕು, ನಾನು ಒಪ್ಪಿಸಿಕೊಡುತ್ತೇನೆ. Kandala la sa. Mas manasa. Mahal ka. Mahal sara. Kalmanalasa. Kaliyandarala. Pahandalalasa. Maryandalalasa. Maryandalarasa. Wow, 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 wow. Baba. Baba. Thank you. Wow, wow, wow. The presence of the Holy Spirit. ಪವಿತ್ರಾತ್ಮನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿದೆ. ಪವಿತ್ರಾತ್ಮನ ಪ್ರಸನ್ನತೆ ಮಧ್ಯದಲ್ಲಿ ಬಲವಾಗಿದೆ. ಪವಿತ್ರಾತ್ಮನ
ನಮ್ಮ ಮಧ್ಯದಲ್ಲಿ ಬಲದಿಂದ ನಮ್ಮ ಮಧ್ಯದಲ್ಲಿದ್ದಾನೆ. ஆயிரக்கணக்கான அற்புதங்கள். ಓ ಸಾವಿರಾರು ಅದ್ಭುತ ಕಾರ್ಯಗಳು As for you, ಆತನು ನಿಮಗೋಸ್ಕರ ಇಟ್ಟಿದ್ದಾನೆ. thank you, thank you, thank you, thank you, thank you. He's doing it now. He's doing ಆತನು it now. ಈಗ ಮಾಡುತ್ತಾ ಇದ್ದಾನೆ. Whatever you give to him, ನೀವು ಯಾವುದೆಲ್ಲ ಆತನಿಗೆ ಕೊಡ್ತಿರೋ ಆತನು ಅದನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. Bahari Ardanarasha. நான் சும்மா சொல்லலைங்க. ஆவியாருடைய ಸುಮ್ಮನೆ ಇರ್ತಾ ಇಲ್ಲ. ದೇವರ ಪ್ರಸನ್ನತೆ ಈಗ ಅದು உள்ள மூழ்கிடலாம். ನೀರಿನ ರೂಪದಲ್ಲಿದೆ. ನಮ್ಮ ಹೃದಯ ಅದನ್ನು ತುಂಬಲು ಸಾಧ್ಯ. ಅಲ್ಲಿ ವ್ಯಾಧಿಗಳು ಅದು ಇಲ್ಲದೆ ಆಗುತ್ತೆ. ಅದ್ಭುತಗಳು ನಡೆಯುತ್ತೆ. ನಿಮ್ಮ ಜೀವನ ತಲೆ ಕೆಳಗಾಗಿ ಮಾರ್ಪಡುತ್ತೆ. ನಿಮ್ಮ ಒಂದು ಭವಿಷ್ಯವು ಅದು ಪ್ರಕಾಶವಾಗಿ ಮಾರ್ಪಡುತ್ತೆ. ನಿಮ್ಮ ಒಂದು ಭವಿಷ್ಯವು ಮಹಿಮೆಯಿಂದ ತುಂಬಿರುವಂಥದ್ದಾಗಿದೆ. ಆ ಪವಿತ್ರಾತ್ಮರಲ್ಲಿ ಮುಳುಗಿರಿ. ನಿಮ್ಮ ಶರೀರವು ಗುಣ ಹೊಂದುವಂಥದ್ದಾಗಿದೆ. ನಿಮ್ಮ ಒಂದು ಮನಸ್ಸು ಶುದ್ಧಿಗೊಳಿಸಲ್ಪಡುತ್ತೆ, ಹೊಸದಾಗುತ್ತೆ. ನಿಮ್ಮ ಶರೀರದ ಎಲ್ಲ ಅಂಗಗಳು ಅದು ಪರಿಶುದ್ಧವಾಗಿ ಮಾರ್ಪಡುತ್ತೆ ಪವಿತ್ರಾತ್ಮನಿಂದ. ಈ ಸಮಯದಲ್ಲಿ Mama. Warashi. Bondages can be broken by the power of the ಎಲ್ಲ Holy Ghost. ಪವಿತ್ರಾತ್ಮನ ಪ್ರಸನ್ನತೆಯಿಂದ ಎಲ್ಲ ಬಂಧನಗಳು ಮುರಿಯಲ್ಪಡ್ತಾ ಇದೆ. ಸೈತಾನ್ ನಿಮ್ಮ ಮೇಲೆ ಎಷ್ಟು ಬಂಧನ ಹಾಕಿದ್ರು, ಪವಿತ್ರಾತ್ಮನ ಬೆಂಕಿಯು 2 ಕ್ಷಣದಲ್ಲಿ ಅದು ಮುರಿಯಲು ಸಾಧ್ಯ. Oh, Shababa. Rakala Brata Raba. Thank you. Thank you. Thank you. Thank you. Wow. Papa Rakata. Lara katara lara lara lara. Yeah 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 yeah. Mo mama mo mama. Mo mama mo mama. Mama. Oria balara handa. Ma katara lara. Ma varasa korabasi. Rakalara handa lara. Thank you Lord. Thank you. You are pouring your oil. ತೈಲವನ್ನು ಸುರಿಸುತ್ತಾ ಇದೆ. ಆ ಬೆಂಕಿ ಅದು ಉರಿಯುತ್ತಾ ಇದೆ. ಸ್ತೋತ್ರ ಪವಿತ್ರಾತ್ಮನೇ, ಸ್ತೋತ್ರ ಪವಿತ್ರಾತ್ಮನೇ. ಪವಿತ್ರಾತ್ಮನ ಒಂದು ಗಾಳಿ ಓ ರೇಠ ಕರ್ರ ಪಠ ಕರ್ರ Every yoke is breaking, every bondage is breaking, every thought pattern is breaking, every demonic hold in the mind, in the emotions is breaking. ಎಲ್ಲ ಬಂಧನಗಳು ಬಿಚ್ಚಲ್ಪಡುತ್ತಾ ಇದೆ. ಓ ಮನಸ್ಸೇ ಬಿಡುಗಡೆ ಹೊಂದಿಕೋ. ಸೈತಾನ ಎಲ್ಲ ಬಂಧನಗಳು ಬಿಚ್ಚಲ್ಪಡುತ್ತಾ ಇದೆ. ಎಲ್ಲ ಮನಸ್ಸು, ಎಲ್ಲ ಸೈತಾನ ಸುಳ್ಳು, ಎಲ್ಲ ಸೈತಾನ ಒಂದು ಕೋಟೆಗಳು ನಿಮ್ಮ ಮನಸ್ಸಿನಲ್ಲಿ ಮುರಿಯಲ್ಪಡುತ್ತಾ ಇದೆ. ಪವಿತ್ರಾತ್ಮನು ನಿಮ್ಮ ಮನಸ್ಸಿನ ಮೇಲೆ ಅಷ್ಟು ಒಂದು ಕಾಳಜಿಯುಳ್ಳವನಾಗಿದ್ದಾನೆ. ಎಲ್ಲ ಕತ್ತಲೆ, ಎಲ್ಲ ಒಂದು ಕತ್ತಲೆಯ ಒಂದು ಮೇಘಗಳು ನಿನ್ನ ಮನಸ್ಸನ್ನು ಬಿಟ್ಟು ಹೋಗುತ್ತಾ ಇದೆ. Heal, allow the Holy Spirit. Just yield to the Spirit. The Holy Spirit is longing to work in you. Just Ma. Mama. Mama katala rama. Ya. Mama Marianda. Shokarabahata. Makita yarala. Makatora lerehata.
Tolasi karabasa karaba. Thank you, Holy Ghost. Thank you, Holy Ghost. Holy Spirit. Thank you, Holy Ghost. Thank you, Oh, Holy Ghost. shekarababa. Oh, rababa. Mama raya tarara shaka tarala mako. Resadarabashaba. Mamiriam dalaroshe. Malabra. Rashababa. Thank you, Holy Spirit. Thank you, Holy Spirit. Oh, shababa. Rela rababa. Oh, shababa. Ma. Oh, shas. Fire of the Holy Spirit. Oh, shababa. A new journey begins in your life. ನಿನ್ನ ಜೀವಿತದ ಹೊಸ ಪ್ರಾರಂಭ, ಒಂದು ವಿಶೇಷವಾದ ಸಂಬಂಧ, ಪವಿತ್ರಾತ್ಮನೊಂದಿಗೆ ಒಂದು ಹತ್ತಿರದ ಸಂಬಂಧ. Controlling your emotions. ನಿಮ್ಮ ಒಂದು ಭಾವನೆನ ತೊಡಿ ತೆಗೆದುಕೊಳ್ಳುತ್ತಾ ಇದೆ. ಸ್ವಲ್ಪ ಜನರು ನೀವು ಅಳುವುದಕ್ಕಾಗ್ತಾ ಇಲ್ಲ, ನೀವು ನಗಕ್ಕಾಗ್ತಾ ಇಲ್ಲ, ನಿಮ್ಮ ಒಂದು ಭಾವನೆಗಳು ಕಟ್ಟಲ್ಪಟ್ಟಿದೆ. ಈಗ ಪವಿತ್ರಾತ್ಮನು ನಿಮ್ಮನ್ನು ಸ್ವಾಧೀನ ತೆಗೆದುಕೊಳ್ಳುತ್ತಾ ಇದ್ದಾರೆ. ನಿಮ್ಮಿಂದ ಏನೋ ಪ್ರಾರಂಭವಾಗುತ್ತಾ ಇದೆ, ಏನೋ ಪ್ರಾರಂಭವಾಗುತ್ತಾ ಇದೆ. ಈ ವರ್ಷವು ಪವಿತ್ರಾತ್ಮನ ವರ್ಷ, ಪವಿತ್ರಾತ್ಮನ ವರ್ಷ. ಹಲ್ಲೆಲೂಯಾ. Everybody say, every day of this year, ಈ ವರ್ಷ I walk with the Holy Ghost. ನಾನು ಪವಿತ್ರಾತ್ಮನೊಂದಿಗೆ ನಡೆಯುತ್ತೇನೆ, ನಾನು ಆತನೊಂದಿಗೆ ಮಾತನಾಡುತ್ತೇನೆ, ನಾನು ಆತನಿಂದ ನಡೆಸಿಕೊಳ್ಳಲ್ಪಡುತ್ತೇನೆ, ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುತ್ತೇನೆ. ನನಗಿರುವ ಎಲ್ಲವೂ, ನಾನು ಏನಾಗಿದ್ದೇನೋ To the Holy Ghost. ಅದು ಪವಿತ್ರಾತ್ಮನಿಗೆ ಕೊಡಲ್ಪಟ್ಟಿದೆ. ನನ್ನ ಭವಿಷ್ಯ, ಮದುವೆ, ಮಕ್ಕಳು, ಸ್ವಸ್ಥತೆ, Healing and hope. More than anything else. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕರುವಿಕೆ, ನನ್ನ ಸೇವೆ, Break forth. ಅದು ಒಂದು Cannot be arrested anymore. ಯಾವ ರೀತಿಯಲ್ಲಿ ತಡೆ ಮಾಡಲು ಸಾಧ್ಯವಿಲ್ಲ. ನಾನು ಆಶೀರ್ವಾದವಾಗಿರುತ್ತೇನೆ ಯೇಸುವಿನ ನಾಮದಲ್ಲಿ. Malmeska. You, my Lord, oh Lord, my God, while I awesome wonder consider all the works thy hand has made. I see the stars, I hear the mighty thunder. Thy path throughout the universe display. Then sings my soul, my Savior God. How great thou art, how great thou art. Now you sing. Then sings my soul, oh Holy Spirit, you are. How great thou art. Holy Ghost, you are so great, so great. In 2022, ಎರಡರಲ್ಲಿ ಪವಿತ್ರಾತ್ಮನೇ ನಿನ್ನನ್ನು ದೊಡ್ಡವನಾಗಿ ನಮ್ಮ ಜೀವಿತದಲ್ಲಿ ನೋಡುತ್ತೇವೆ ದೇವರೇ. how great
Thou art, Holy Spirit, how great thou. I tell you, Holy Spirit ನಾನು is ನಿಮಗೆ ಹೇಳುತ್ತೇನೆ, ಪವಿತ್ರ ಆತ್ಮನು ಇಷ್ಟು ದೊಡ್ಡವನೆಂದ್ರೆ ನಿಮ್ಮ ಒಂದು ಬೆಟ್ಟಗಳೆಲ್ಲ ಆತನ ಕೈಯಲ್ಲಿ ಚಿಕ್ಕ ಒಂದು ಗೋಲಿಯ ರೀತಿಯಲ್ಲಿ, ನಿಮ್ಮೆಲ್ಲ ಸಮಸ್ಯೆಗಳು ಆತನ ಮುಂದೆ ದೇವರ ದೃಷ್ಟಿಯಲ್ಲಿ ಅದು ಒಂದು ಧೂಳಿನ ರೀತಿಯಲ್ಲಿ. how great thou art. How great. Thank you, Lord. How great. Oh, baby. You are so greater, 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 greater than all my problems, all my temptations, all the disease, all the bad news. How great. Whatever looks impossible. ಯಾವುದೆಲ್ಲ ಅಸಾಧ್ಯವಾಗಿ ಕಾಣಿಸುತ್ತಾ ಇದೆ ಅದನ್ನು ನೋಡಿ ಹೇಳಿ, ಪವಿತ್ರಾತ್ಮನೇ ನೀನು ದೊಡ್ಡವನು, ನೀನು ದೊಡ್ಡವನು. ನನ್ನ ಎಲ್ಲ How great thou art. How great thou art. How all the disease, ಎಲ್ಲ ವ್ಯಾಧಿಗಳು, ಎಲ್ಲ ಕಾಯಿಲೆಗಳು, ಎಲ್ಲ ಶೋಧನೆಗಳು, ಅದು ಪವಿತ್ರ ಆತ್ಮನ ಮುಂದೆ ಏನು ಇಲ್ಲ. how great thou art. How great thou art. How great. Everybody say, Holy Ghost, thank you. Holy Ghost, ಆತ್ಮನೇ ನಿನಗೆ ಸ್ತೋತ್ರ. ನಾನು ಯಾವುದನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸಿಬಿಟ್ಟಿದ್ದೇನೆ, ಅದು ನಿನ್ನ ಕರಗಳಲ್ಲಿದೆ. ಈಗ ನೀನು ಕಾರ್ಯ ಮಾಡುತ್ತಾ ಇದೆಯಾ? ನಾನು ಆರಾಧಿಸುತ್ತಾ ಇದ್ದೇನೆ, ನೀನು ಕಾರ್ಯ ಮಾಡುತ್ತಾ ಇದೆಯಾ? ನಾನು ಆರಾಧಿಸುತ್ತಾ ಇದ್ದೇನೆ. ಓ, ಜೀವನ ಬಹಳ ಸುಲಭ. ನೀನು ಜೀವಿಸುವಾಗ, ನೀನು ಕಾರ್ಯ ಮಾಡುವಾಗ ನಾನು ನೋಡುತ್ತೇನೆ, ನಾನು ಆರಾಧಿಸುತ್ತೇನೆ, ನಾನು ಆರಾಧಿಸುತ್ತೇನೆ. ಸ್ತೋತ್ರ ಯೇಸುವೆ. I worship you. I worship you. There is a Holy Spirit, I worship you. Jesus, I worship you. Father, I worship you. Worship Him. Worship Him. When you worship, Holy Ghost works. What they did, what they did. You praise Him, Holy Ghost performs for you. Bariana la 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 ba. Everybody say, I worship you. I worship There is an island is to ma 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 ma.
I worship. Lord, I'm going to Worship the Holy Ghost. Worship the Lord Jesus. Worship our Father. And you are fighting. I am praising. when I look unto your holiness, when I gaze into your lovely, when all things that surround become shadows in the light of. When you Look at the Holy Spirit. All things that surround become shadows in the light of the Holy Ghost. When I look please start praising. The more you adore the Holy Ghost, the more He performs miracles. The more you lift up Jesus, the more the Holy Ghost lifts you up. I worship you. The reason I live is to worship you. Everybody said, ಹೇಳೋಣ, ಈ ವರ್ಷ ನಾನು ಪವಿತ್ರ ಆತ್ಮನೊಂದಿಗೆ ಮಾತನಾಡುತ್ತೇನೆ. ನಾನು ಪವಿತ್ರ ಆತ್ಮನ ಹತ್ರ ಕೇಳುತ್ತೇನೆ. ನಾನು ಆತನನ್ನು ಹೆಚ್ಚಾಗಿ ತಿಳಿದುಕೊಳ್ಳುತ್ತೇನೆ. ನಾನು ಎಷ್ಟು ಹೆಚ್ಚಾಗಿ ತಿಳಿದುಕೊಳ್ಳುತ್ತೇನೋ ಅಷ್ಟು ಹೆಚ್ಚಾಗಿ ನಾನು ಆತನನ್ನು ನಂಬಿದ್ದೇನೋ, ಎಷ್ಟು ಹೆಚ್ಚಾಗಿ ಆತನನ್ನು ತಿಳಿದುಕೊಳ್ಳುತ್ತೇನೋ ಅಷ್ಟು ಹೆಚ್ಚಾಗಿ ಆತನನ್ನು ಪ್ರೀತಿಸುತ್ತೇನೆ. ಆದ್ದರಿಂದ ಈ ವರ್ಷ ನಾನು ಹೆಚ್ಚಾಗಿ ತಿಳಿದುಕೊಳ್ಳುತ್ತೇನೆ ಪವಿತ್ರ ಆತ್ಮನ ಬಗ್ಗೆ. ವಾಕ್ಯದಿಂದ ನಾನು ಹೆಚ್ಚಾದ ಜ್ಞಾನವನ್ನು ಹೊಂದಿಕೊಳ್ಳುತ್ತೇನೆ. ಪವಿತ್ರಾತ್ಮನ ಬಗ್ಗೆ ಹೆಚ್ಚು 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 ಹೆಚ್ಚಾಗಿ ನಾನು ಆತನನ್ನು ತಿಳಿದುಕೊಳ್ಳುವಾಗ ಹೆಚ್ಚಾಗಿ ಆತನನ್ನು ಪ್ರೀತಿಸ್ತೇನೆ. ಎಷ್ಟು ಹೆಚ್ಚಾಗಿ ಆತನ ಪ್ರೀತಿಸಿ ನಂಬುತ್ತೇನೋ ಆತನು ವಾಕ್ಯವನ್ನು ಅದ್ಭುತವನ್ನು ನನ್ನ ಮೂಲಕ ರಿಲೀಸ್ ಮಾಡುತ್ತಾನೆ. ಪವಿತ್ರಾತ್ಮ, ನನಗೆ ನೀನು ಬೇಕು, ನಿನ್ನ ಅದ್ಭುತಗಳು ಬೇಕು, ನನಗೆ ನಿನ್ನ ಪ್ರಕಟಣೆ ಬೇಕು. ಮುಂದೆ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ದೇವರೇ, ಈ ಒಂದು ಕತ್ತಲೆಯ ಸಮಯದಲ್ಲಿ ನೀನು ನನ್ನನ್ನು ಎಬ್ಬಿಸಿದ್ಯಾ. ಇನ್ನೂ ನನ್ನನ್ನು ನೀನು ಜೀವಂತವಾಗಿ ಇಟ್ಟಿದ್ಯಾ ದೇವರೇ. ನನ್ನ ಕೆಲಸ ಇನ್ನೂ ಮುಗಿದಿಲ್ಲಪ್ಪ. ಪವಿತ್ರಾತ್ಮನೇ, ನಾನು ನಿನ್ನನ್ನು ತಿಳಿದುಕೊಳ್ಳಬೇಕು, ನಾನು ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕು ದೇವರೇ. ನಾನು ನಿನ್ನನ್ನು ಹೊಂದಿಕೊಳ್ಳಬೇಕು ದೇವರೇ, ನುಂಗಿ ಬಿಡಬೇಕು. ನೀನು ಪ್ರಕಟ ಹೊಂದುತ್ತೀಯ. ನಾನು ಆರೈಕೆ ಮಾಡುತ್ತೇನೆ, ನಾನು ಘೋಷಿಸುತ್ತೇನೆ ಪ್ರತಿದಿನ. ಇದು ಅದ್ಭುತದ ದಿನ, ಅದು ಪ್ರಕಟಣೆಯ ದಿನ, ಪವಿತ್ರಾತ್ಮನ ಪ್ರಕಟಣೆ ದಿನ. ನಾನು ಅದ್ಭುತವನ್ನು ಮಾಡುವವನಾಗಿ ಮಾರ್ಪಡುತ್ತೇನೆ, ನಾನು ಸ್ವಸ್ಥತೆಯನ್ನು ಮಾಡುವವನಾಗಿ ಮಾರ್ಪಡುತ್ತೇನೆ, ನಾನು ಪ್ರಕಟಣೆಯನ್ನು ಕೊಡುತ್ತೇನೆ. ಈ ಒಂದು ಕತ್ತಲೆಯ ಸಮಯದಲ್ಲಿ ನಾನು ಯೋಸೇಫ್ ದೇಶಗಳಿಗೆ, ನನ್ನ ಅಪೊಸ್ತಲನು ದೇಶಗಳಿಗೆ ನಾನು ಎದ್ದೇಳುತ್ತೇನೆ. ನನ್ನ ಒಂದು ಸ್ವಾರ್ಥ ಜೀವಿತದಿಂದ ದೇವರ ಒಂದು ಕೇಂದ್ರದಲ್ಲಿ ತಂದೆಯೇ ನಾವೆಲ್ಲರೂ ಒಪ್ಪಿಕೊಳ್ಳುತ್ತಾ ಇದ್ದೇವೆ. ಇಲ್ಲಿರುವ ಎಲ್ಲ ನಾಯಕರು, ಈಗ ನಾವು ಹೇಳುತ್ತೇವೆ, ನಾವು ಎಲ್ಲರನ್ನು ನನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನೆಲ್ಲ
ಎಲ್ಲ ಸಮಸ್ಯೆಗಳಿಂದ ಅವರೆಲ್ಲ ಕರುವಿಕೆಯಿಂದ ಇಲ್ಲಿರುವ ಪ್ರತಿಯೊಬ್ಬರ ಕುಟುಂಬವನ್ನು We come and we give ನಾವು ನಿಮ್ಮೆಲ್ಲರನ್ನು blessed hand ಆ ಒಂದು ಆಶೀರ್ವಾದವಾದ ಪವಿತ್ರಾತ್ಮನ ಕೈಲಿ ಒಪ್ಪಿಸಿಕೊಡುತ್ತೇವೆ ಮತ್ತು ಆತನ ಅದ್ಭುತಕ್ಕೋಸ್ಕರ. Amen. ಆಮೆನ್. ಯೇಸುವಿನ ನಾಮದಲ್ಲಿ ಆಮೆನ್.